ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅನೂಪ್ ದೇವಯ್ಯ. ಇವತ್ತು 18th ಜನವರಿ. ಇವತ್ತು ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಯಿತು. ಮಿಷಿನ್ ಕ್ಲೀನಿಂಗ್ ಆಗ್ತಾ ಇದ್ದಾಗ ಯೋಚನೆ ಬಂತು, ಇಲ್ಲಿಂದಲೇ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ. ಇವತ್ತು ತುಂಬ ವಿಶೇಷ ಇದೆ, ನೀವು ನೋಡಲೇಬೇಕು, 100% ನೋಡಲೇಬೇಕು. ದಯವಿಟ್ಟು ನಿಮ್ಮ ಸಮಯ ಫ್ರೀ ಮಾಡಿಕೊಂಡು ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ನೋಡಿ. ಅಲ್ಲ ಅನುಪಣ್ಣ, ನೀವು ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪ್ರಾಡಕ್ಟ್ನ ನ್ಯಾಚುರಲ್ಗೆ ರೆಡಿ ಮಾಡಿ ಕಸ್ಟಮರಿಗೆ ತಲುಪಿಸುವಾಗ 10 ರೂಪಾಯಿ ಪ್ರಾಡಕ್ಟ್ನ 20 ರೂಪಾಯಿಗೆ ಸೇಲ್ ಮಾಡಿದ್ರೆ ಅವ್ರ ಜೋಬೆಲ್ಲ ಖಾಲಿ ಆಗಲ್ವಾ? ಹೌದಲ್ವ ಸುಬ್ಬಣ್ಣ, ಜನರು ಇವ್ರದ್ದು ಪ್ರಾಡಕ್ಟ್ ತುಂಬ ಕಾಸ್ಟ್ಲಿ ಅಂತ ತಿಳ್ಕೊಬೋದಲ್ವಾ? ನನ್ನ ಪ್ರೀತಿಯ ಗ್ರಾಹಕರೇ, ನಮ್ಮ ಸಂಸ್ಥೆಯಲ್ಲಿ ರೆಡಿಯಾಗುವಂಥ ಪ್ರತಿಯೊಂದು ಪ್ರಾಡಕ್ಟಿಗೆ ಬೇಕಾಗಿರುವ ರಾ ಮೆಟೀರಿಯಲ್ಸ್ಗಳನ್ನು ನಾವು 90ರಷ್ಟು ನೇರವಾಗಿ ರೈತರಿಂದ ಖರೀದಿಸುವುದರಿಂದ ರೈತರು ಹಾಗೂ ನಮ್ಮ ಮಧ್ಯೆ, ಅಂದರೆ ನಮ್ಮ ಸಂಸ್ಥೆ ಮಧ್ಯೆ ಯಾವುದೇ ರೀತಿಯ ಬ್ರೋಕರ್ಗಳು, ಏಜೆಂಟ್ಗಳು ಇರುವುದಿಲ್ಲ. ಹಾಗೂ ನಮ್ಮ ಸಂಸ್ಥೆಯಲ್ಲಿ ರೆಡಿಯಾಗುವಂಥ ಪ್ರತಿಯೊಂದು ಪ್ರಾಡಕ್ಟ್ಗಳು ನ್ಯಾಚುರಲ್ ಆಗಿ ಶುದ್ಧವಾಗಿ ರೆಡಿಯಾಗಿ ಯಾವುದೇ ಮಧ್ಯವರ್ತಿಗಳ ಸಂಪರ್ಕವಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮುಟ್ಟುತ್ತದೆ. ಇದರಿಂದ ಯಾವುದೇ ಎಕ್ಸ್ಟ್ರಾ ಖರ್ಚುಗಳನ್ನು ಸೇರಿಸದೆ ಮಾರ್ಕೆಟಿಗಿಂತ ಉತ್ತಮ ಬೆಲೆ ಹಾಗೂ ಉತ್ತಮ ಕ್ವಾಲಿಟಿಯನ್ನು ಗ್ರಾಹಕರಿಗೆ ನೀಡುತ್ತೇವೆ. ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ಒಂದು ಬ್ಯಾಚು ಗಾಂಧಾರಿ ಮೆಣಸು ಅಂದರೆ ಪರಿಗಿಮುಳು ಬಂದಿತ್ತು. ಅದರದ್ದು ಡ್ರೈಯಿಂಗ್ದು ಕೆಲಸ ನಡೀತಾ ಇದೆ. ಯಾಕೆಂತಂದರೆ ನಮ್ಮಲ್ಲಿ ರೆಡಿ ಆಗುವಂಥ ಪ್ರತಿಯೊಂದು ಮಸಾಲಕ್ಕೆ ಬರೀ ಪೋರ್ಕ್ ಮಸಾಲ ಅಂತಲ್ಲ, ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಇಂತಿಷ್ಟು ಪರ್ಸೆಂಟೇಜ್ ನಾವು ಗಾಂಧಾರಿ ಮೆಣಸು ಹಾಕ್ತೀವಿ. ಯಾಕೆಂತಂದರೆ ಗಾಂಧಾರಿ ಮೆಣಸು ಅಂತ ಹೇಳೋದು ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್. ಅದು ನೀವು ನೋಡ್ತಾ ಇರ್ಬೋದು, ಡ್ರೈ ಆಗಿರುವಂಥ ಗಾಂಧಾರಿ ಮೆಣಸುಗಳನ್ನ ನಾವು ಡ್ರಮ್ಮಿಗೆ ಸ್ಟೋರ್ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ಬ್ಯಾಚಲ್ಲಿ ರೆಡಿ ಆಗಿರುವಂಥ ಸಾಂಬಾರು ಮಸಾಲದಲ್ಲಿ ಒಂದು ಸಾಂಬಾರು ರೆಡಿ ಮಾಡಿ ಇನ್ನು ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಯಿತು. ಆದಷ್ಟು ನೀವು ವಿಡಿಯೋ ನೋಡಿದ ನಂತರ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋ ಆಗಬೇಕು. ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಾವು ನಮ್ಮ ಈ ಸಂಸ್ಥೆಯಲ್ಲಿ ರೆಡಿ ಆಗುವಂಥ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಆದಷ್ಟು ಜನರಿಗೆ ತಲುಪಿಸುವಂಥ ಸಾಹಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಗುಡ್ ನೈಟ್.